ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 26ನೇ ವರ್ಷದ ಭಜನಾ ಕಮ್ಮಟ ಸಂಪನ್ನವಾಗುವಂಥ ಹೊತ್ತಿನಲ್ಲಿದೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮೆಲ್ಲರ ಸೌಭಾಗ್ಯ. ಈ ಭಜನಾ ಕಮ್ಮಟದ ಇಡೀ ಪರಿಕಲ್ಪನೆ ಮತ್ತು ಇದರ ಹಿಂದೆ ಇರುವಂಥ ಚಾಲಕ ಶಕ್ತಿ ಎಲ್ಲವೂ ಆಗಿರ್ತಕ್ಕಂಥ ಪರಮಪೂಜ್ಯ ಕಾವಂದರು ನಮ್ಮ ಜೊತೆಗಿದ್ದಾರೆ. ಕಾವಂದರೇ ನಮಸ್ತೆ. 26ನೇ ವರ್ಷದ ಭಜನಾ ಕಮ್ಮಟ ಕಳೆದ 25 ವರ್ಷಗಳಿಂದ ತಮ್ಮ ಒಂದು ಕನಸಿನ ಕೂಸು ಇವತ್ತು ಯಶಸ್ವಿಯಾಗಿ ನಡೆದು ಇವತ್ತು ಇಡೀ ದೇಶದಾದ್ಯಂತ ಅನೇಕ ಭಜಕರು ಇಲ್ಲಿಂದ ಟ್ರೈನಿಂಗನ್ನು ಪಡ್ಕೊಂಡು ಹೋಗಿ ಅವರವರ ಊರುಗಳಲ್ಲಿ ಇವತ್ತು ಭಜನೆಯ ಮೂಲಕ ವಿಭಜನೆಯನ್ನು ಇಲ್ಲದಂತೆ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಈಗ ಸಾರ್ಥಕ ಕ್ಷಣ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನೀವು ಹೇಳಿದಾಗೆ ಒಂದನೇದಾಗಿ ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಿಂದ ನಾವು ಹೇಳ್ತೇವೆ. ಬಹಿರಂಗ ಶುದ್ಧಿ ಅಂದರೆ ಮೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ವಾಸನೆ ಬರೋದು ಹಾಗೆ ಮಾಡಿ. ಹಾಗಾಗಿ ಇವತ್ತು ಹೊರಗಡೆ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ನಾನಾ ವೈವಿಧ್ಯಮಯವಾದಂಥ ಸೋಪುಗಳಿದ್ದಾವೆ, ಬೇರೆ ಬೇರೆ ವಸ್ತುಗಳಿದ್ದಾವೆ. ಅದರಿಂದ ನಾವು ಹೊರಗಿನ ದುರ್ವಾಸನೆಯನ್ನು ದೂರ ಮಾಡ್ಬೋದು. ಆದರೆ ಪೌಡ್ರ್ ಹಾಕ್ಕೊಳ್ಬೋದು, ಬೇರೆ ಬೇರೆ ವಸ್ತು ಸೆಂಟ್ ಹಾಕ್ಕೊಂಡು ಹೊರಗಿನ ಬಾಹ್ಯ ಶುದ್ಧಿ ಮಾಡಿಕೊಳ್ಳೋದು. ಅದು ಅಂತರಂಗ ಶುದ್ಧಿ ಸುಲಭ ಅಲ್ಲ. ಅಂತರಂಗ ಶುದ್ಧಿ ಮಾಡಬೇಕಾದ್ರೆ ಸಾಧನೆ ಬೇಕು ಮತ್ತು ಸಂಕಲ್ಪ ಬೇಕು. ಈ ಸಂಕಲ್ಪ ಮತ್ತು ಸಾಧನೆ ಎರಡೂ ಕೂಡ ಈ ಈ ಭಜನಾ ಕಮ್ಮಟದಿಂದ ಸಾಧ್ಯವಾಗಿದೆ. ಭಜನಾ ಕಮ್ಮಟದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲ ಊರಿಗೆ ಹೋದ ತಕ್ಷಣ ತಮ್ಮ ತಮ್ಮ ಸಂಘಗಳಲ್ಲಿ ಭಜನೆಯನ್ನು ಮಾಡ್ತಾರೆ. ನೀವು ಹೇಳಿದಾಗ 25 ವರ್ಷದಲ್ಲಿ ಹಿಂದೆ ಎಲ್ಲ ಸಂಘಗಳು ಅವರು ಇವತ್ತು ಭಜನೆಯನ್ನು ಮಾಡಿ ಅವರೇ ಊರುಗಳಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೆ ಅವರೇ ಕಲಿಸಿಕೊಟ್ಟು ಮಕ್ಕಳ ಟೀಮನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಏನಂತಂದರೆ ನಮ್ಮ ಉದ್ದೇಶ ಗ್ರಾಮದಲ್ಲಿ ಸಮೀಕರಣ ಆಗಬೇಕು, ಗ್ರಾಮದಲ್ಲಿ ಭೇದ ಭಾವಗಳು ತೊಲಗಬೇಕು, ಅಂತಸ್ತು ಮತ್ತು ಜಾತೀಯ ವಾದಗಳು ತೊಲಗಬೇಕು. ಅದೆಲ್ಲ ದೂರವಾಗಿದೆ ಅಂತ ನನಗೆ ಖಂಡಿತ ಅನಿಸುತ್ತೆ. ಅಂದರೆ ಈ 26 ವರ್ಷಗಳ ಈ ಭಜನೆಯ ಒಂದು ದೊಡ್ಡ ಯಾತ್ರೆ, ಈ ಯಾತ್ರೆಯ ಯಶಸ್ಸು ಅದು ತಾವು ಯಾರಿಗೆ ಆ ಕ್ರೆಡಿಟನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಮುಖ್ಯವಾಗಿ ನಾವು ಭಜಕರಿಗೆ ಅದರ ಗೌರವವನ್ನು ಕೊಡಲಿಕ್ಕೆ ಪ್ರಯತ್ನ. ಭಜಕರು ಇಲ್ಲದಿದ್ದರೆ ಯಾವ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಬಂದ ಭಜಕರು ಊರಿಗೆ ಹೋಗಿ ಅವರು ತಮ್ಮ ಅಭ್ಯಾಸವನ್ನು ಮಾಡದೇ ಇದ್ದರೆ, ಭಜನೆಯನ್ನು ಇನ್ನೂರಿಗೆ ಹೇಳಿಕೊಡದೇ ಇದ್ದರೆ ನಮ್ಮ ಉದ್ದೇಶ ಸಫಲ ಆಗೋದಿಲ್ಲ. ಹಾಗಾಗಿ ಇದು ಎಲ್ಲ ಗೌರವ ಅವರಿಗೆ ಹೋಗಬೇಕು. ಇಲ್ಲಿ ಬಂದು ಒಂದು ವಾರ ಇಲ್ಲಿ ಕುಳಿತು ಅವರೆಲ್ಲ ವ್ಯವಹಾರ, ಕೃಷಿ ಅಥವಾ ಇನ್ನು ಯಾವುದೇ ಉದ್ಯೋಗವನ್ನು ಅವರು ಮರೆತು ನಾವು ಅವರಿಗೆ ಆದಾಯಕ್ಕೆ ಪರಿಹಾರ ಕೊಡೋದಿಲ್ಲ. ಅವರಿಗೆ ಬಟ್ಟೆ ಕೊಡ್ತೇವೆ, ಕೆಲವೆಲ್ಲ ಸ್ನಾನಕ್ಕೆ ಮತ್ತು ಬಟ್ಟೆ ಒಗಿಲಿಕ್ಕೆ ಬೇಕಾದ ಸೋಪು, ಪೇಸ್ಟ್ ಇದೆಲ್ಲ ಕೊಡ್ತೇವೆ. ಆದರೆ ಅವರ ದಿನದ ಸಂಪಾದನೆ ಅವರು ತ್ಯಾಗ ಮಾಡ್ತಾರೆ. ಇಷ್ಟೆಲ್ಲ ತ್ಯಾಗ ಮಾಡಿ ಇಲ್ಲಿ ಬಂದ ಮೇಲೆ ಮತ್ತೆ ಊರಿಗೆ ಹೋಗಿ ಅವರು ಮಾಡ್ತಾರಲ್ಲ. ಹಾಗೆ ಎಲ್ಲ ಭಜಕರಿಗೆ ನಾನು ಇದರ ಗೌರವವನ್ನು ಕೊಡುವಂಥ. ಭಜಕರಿಲ್ಲದೆ ಖಂಡಿತವಾಗಿ ಇದು ಯಶಸ್ಸಾಗೋದಿಲ್ಲ. ಕಾವಂದರೆ ಇನ್ನೊಂದು ಬಹುಮುಖ್ಯವಾದ ಸಂಗತಿ ಏನು ಅಂತ ಕೇಳಿದರೆ, ಈ ಭಜನೆ ಇವೆಲ್ಲದೂ ಕೂಡ ಇವತ್ತಿನ ಕಾಲಘಟ್ಟಕ್ಕೆ, ಯಾಕೆಂತ ಕೇಳಿದರೆ ಮೊದಲಿನ ಕಾಲಘಟ್ಟ ಸಾಯಂ ಸಂಧ್ಯಾ ಹೊತ್ತಿನಲ್ಲಿ ಪ್ರತಿ ಮನೆಗಳಲ್ಲೂ ಭಜನೆ ನಡೀತಾ ಇತ್ತು. ಇವತ್ತು ಭಜನೆಯ ಬದಲು ಧಾರಾವಾಹಿ ನೋಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡು ಇವತ್ತಿನ ಯುವಜನತೆ ಭಜನೆಯಿಂದ ವಿಮುಖರಾಗುವಂಥ ಈ ಹೊತ್ತಿನಲ್ಲಿ ಎಷ್ಟು ಅನಿವಾರ್ಯ ಸಮಾಜದ ಜಾಗೃತಿಗೆ ಭಜನೆ ಅಂತ ತಾವು ಹೇಳ್ತೀರಿ? ಭಜನೆಗಳನ್ನು ಈಗ ಮಾಡೋದಿಲ್ಲ ಅನ್ನೋದು ಖಂಡಿತ. ಸಾಯಂಕಾಲದ ಹೊತ್ತಿನಲ್ಲಿ ಹಿಂದೆ ನೀವು ಹೇಳಿದ್ರೆ ನಮ್ಮ ಮನೆಯಲ್ಲಿ ಇಲ್ಲಿ ಬೀಡ್ನಲ್ಲಿ ಕೂಡ ನಡೀತಾ ಇದೆ. ಈಗ ನಡೀತದೆ, ಹುಡುಗರು ಮಾಡ್ತಾರೆ. ಆದರೆ ಎಲ್ಲ ಕಡೆಯೂ ಅದು ಕಮ್ಮಿ ಆಗಿದೆ. ಅದು ಖಂಡಿತ ನಾನು ಒಪ್ತೇನೆ. ಆದರೆ ಮತ್ತೆ ಆ ಕ್ರಾಂತಿಯನ್ನು ನಾವು ಎಬ್ಬಿಸಬೇಕು, ಮತ್ತು ಅದರಿಂದ ಪ್ರಯೋಜನ ಪಡಿಬೇಕನ್ನೋ ಉದ್ದೇಶದಲ್ಲಿ ಈ ಭಜನಾ ಕಮ್ಮಟವನ್ನು ಮಾಡಿರೋದು. ಭಜನೆ ಆಕರ್ಷಣೀಯವಾದರೆ ಓಡಿ ಬರ್ತಾರೆ. ಭಜನೆ ಬರೀ ನಿಸ್ಸಾರವಾದರೆ ಏನು ಹೋಗೋದು, ಬರೀ ಹೇಳಿದ್ದನ್ನೇ ಹೇಳೋದು, ಹಾಡಿದ್ದನ್ನೇ ಹಾಡೋದು ಅಂತಂದರೆ ಅವರಿಗೂ 2-3 ದಿವಸ ನಿಸ್ಸಾರ. ಸಿನಿಮಾ ಹಾಡುಗಳು ಬರ್ತವೆ, ಬೇರೆ ಬೇರೆ ರೀತಿ ಆಕರ್ಷಣೆಗಳಿರ್ತವೆ. ಆಕರ್ಷಣೆಯನ್ನು ಮೀರಿ ನಮ್ಮ ಭಜನೆ ಹಾಡುಗಳು ಹಾಕಿದ್ರೆ ಅವರು ಆಕರ್ಷಿತರಾಗಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಎಸ್ ಕಾವಂದರೆ, ಸಮಾಜದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ವಿಚಾರಗಳು ಸಮಾಜದ ನಡುವಿನಲ್ಲಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಜನರು ಒಂದು ಪಾಸಿಟಿವ್ ಚಿಂತನೆಯೆಡೆಗೆ ಹೋಗಬೇಕಾದ್ರೆ ಅವ್ರು ಏನು ಮಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ? ಮೊದಲನೇದಾಗಿ ಅವರು ಸಂಕಲ್ಪ ಮಾಡಬೇಕು. ನಾವು ಈಗ ನ್ಯೂಟ್ರಲ್ ಆಗಿರಬೇಕು, ಯಾವುದೇ ಒಂದು ವರ್ಗಕ್ಕೆ ಸೇರಬಾರದು ಅಂತ. ಎರಡನೇದಾಗಿ ಮಾರ್ಗದರ್ಶನ ಪಡೆದು ಅವರು ಮಾಡಬೇಕು. ಯಾರು ತಮ್ಮ ಸ್ವಂತ ಬುದ್ಧಿಯಿಂದ ಹಿಂಸೆ ಮಾಡ್ಬೋದು, ಅದರ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ ಹಿಂಸೆ ಮಾಡಲಿಕ್ಕೆ ತಕ್ಷಣ ತಯಾರಾಗ್ತಾರೆ, ಆದರೆ ಶಾಂತಿ ದೂತರಾಗಲಿಕ್ಕೆ ಬಹಳ ಕಷ್ಟ ಇದೆ. ಅದರಿಂದ ನಾವು ಇಲ್ಲಿ ಅವರಿಗೆ ಈ ಸೌಮ್ಯವಾದಂಥ ಆಚಾರ ವಿಚಾರಗಳನ್ನು ಹೇಳಿಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಊರಿನಲ್ಲಿ ಎಲ್ಲರೂ ಸಮನ್ವಯವಾಗಿ ಬಾಳಬೇಕು, ದ್ವೇಷಗಳಿಲ್ಲದೆ ಬಾಳಬೇಕು ಅಂತೇಳಿ ಪ್ರಯತ್ನ ಮಾಡಿ. ಕಾವಂದರೆ, ಇಷ್ಟು ಹೊತ್ತುಗಳ ಕಾಲ ನಮ್ಮ ಕಹಳೆ ನ್ಯೂಸ್ ಮೂಲಕ ವೀಕ್ಷಕರಿಗೆ ತಾವು ಈ ಭಜನೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು.